ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇನ್ನೇನು ಬೆಳಕು ಹರಿತಾ ಇದ್ದಂತೆ ಜನ ಕೂಡ ಬರೋದಕ್ಕೆ ಶುರು ಮಾಡ್ತಾರೆ. ಈಗಾಗಲೇ ಹೇಳಿದ್ರಿ ಪಾರ್ಥಿವ ಅವರ ನಿವಾಸಕ್ಕೆ ಶಿಫ್ಟ್ ಆಗಿದೆ ಅಂತ. ಸದ್ಯಕ್ಕೆ ಏನೆಲ್ಲ ಆಗ್ತಾ ಇದೆ, ಏನು ಸಿದ್ಧತೆಗಳಾಗ್ತಾ ಇದೆ, ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಶ್ವೇತಾ, ನಾವು ಈಗ ಮನಮೋಹನ್ ಸಿಂಗ್ ಅವರ ನಿವಾಸದ ಮುಂದೆ ಇದ್ದೇವೆ. ಮೋತಿಲಾಲ್ ನೆಹರು ಮಾರ್ಗ ನಂಬರ್ 3 ಈ ನಿವಾಸದಲ್ಲಿ ಅವರ ಪಾರ್ಥಿವ ಶರೀರ ಇರುವಂತದ್ದು. ಇಲ್ಲಿ ನಾವು ನೋಡಬಹುದು, ಕೆಲವು ಗಣ್ಯರು, ಕಾಂಗ್ರೆಸ್ನ ಕೆಲವು ಗಣ್ಯರು ಇಲ್ಲಿ ಬಂದು ಏನೇನೆಲ್ಲ ಸಿದ್ಧತೆಗಳು ಬೇಕು ಅನ್ನೋಂಥದ್ದನ್ನ ಮಾಡಿ ಹೋಗಿರುವಂತದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ನಿನ್ನೆಯಿಂದಲೂ ಕೂಡ ಈ ವಿಚಾರ ತಿಳಿದ ಕೂಡಲೇ, ಅಂದ್ರೆ ಸುಮಾರು 8:15 ಹೊತ್ತಿಗೆ ಇವರಿಗೆ ತೀವ್ರ ಅಸ್ವಸ್ಥರಾಗ್ತಾರೆ. ಉಸಿರಾಟದ ಸಮಸ್ಯೆ ಶುರುವಾಗುತ್ತೆ ಮನಮೋಹನ್ ಸಿಂಗ್ ಅವರಿಗೆ. ಇಲ್ಲಿಯೂ ಕೂಡ ಅವರದೇ ಆದಂತ ಒಂದು ಮೆಡಿಕಲ್ ಟೀಮ್ ಇರುತ್ತೆ. ಅದು ಕೂಡ ಏನು ಚಿಕಿತ್ಸೆ ನೀಡುವಂತ ಕೆಲಸ ಮಾಡುತ್ತೆ. ಆದ್ರೆ ಆ ಚಿಕಿತ್ಸೆ ಹೆಚ್ಚಿನ ಪ್ರಯೋಜನ ಆಗೋದಿಲ್ಲ. ತೀವ್ರ ಉಸಿರಾಟದ ಸಮಸ್ಯೆಯನ್ನು ಎದುರಿಸ್ತಾರೆ. ಆ ಸಂದರ್ಭದಲ್ಲಿ ನೇರವಾಗಿ ಏಮ್ಸ್ಗೆ ಕರ್ಕೊಂಡು ಹೋಗ್ತಾರೆ, ಎಮರ್ಜೆನ್ಸಿಯಲ್ಲಿ ಅಡ್ಮಿಟ್ ಮಾಡ್ತಾರೆ. ಸುಮಾರು 9:51ಕ್ಕೆ ಅವರು ಈ ಇಹಲೋಕವನ್ನ ತ್ಯಜಿಸ್ತಾರೆ. ಸೊ ಆ ವಿಚಾರ ತಿಳಿದ ಕೂಡಲೇ, ಇನ್ ಬಿಟ್ವೀನ್ ಟೈಮ್ ಅವರು ಅಡ್ಮಿಟ್ ಆಗಿದ್ದಾರೆ ಅಂದ ಕೂಡಲೇ ಪ್ರಿಯಾಂಕಾ ಗಾಂಧಿ ಅವರು ಅಲ್ಲಿಗೆ ಏಮ್ಸ್ ಆಸ್ಪತ್ರೆಗೆ ಹೋಗಿ ಖುದ್ದು ನಿಂತು ಎಲ್ಲವೂ ಕೂಡ ಮೇಲುಸ್ತುವಾರಿಯನ್ನ ಮಾಡಿದ್ರು. ಅದಾದ ನಂತರ ಎಲ್ಲರಿಗೂ ಕೂಡ ಮಾಹಿತಿಯನ್ನ ಹಂಚಿಕೊಂಡ್ರು. ಈಗ ಆಗ್ತಾ ಇದೆ, ಅನಿವಾರ್ಯ, ಈಗ ಏನು ಮಾಡ್ಲಿಕ್ಕೆ ಆಗುತ್ತೆ ಏನು ಅನ್ನುವಂಥದ್ದನ್ನ ಕೂಡ, ಯಾಕಂದ್ರೆ ಎಲ್ಲಾ ನಾಯಕರು ಕೂಡ, ಕಾಂಗ್ರೆಸ್ನ ಎಲ್ಲಾ ಹಿರಿಯ ನಾಯಕರುಗಳು ಕೂಡ ಹೆಚ್ಚು ಕಡಿಮೆ ಒಂದು 200-250 ಜನ ನಾಯಕರು ಕರ್ನಾಟಕದ ಬೆಳಗಾವಿಯಲ್ಲಿ ಅಧಿವೇಶನದ ಹಿನ್ನೆಲೆಯಲ್ಲಿ ಅವರು ಇದ್ರು. ಹಾಗಾಗಿ ಅವ್ರಿಗೆಲ್ಲರಿಗೂ ಕೂಡ ಮಾಹಿತಿ ಮುಟ್ಟಿಸಿ ಮುಂದೇನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಅವರು ಮಾತನಾಡಿ ಅಂತಿಮವಾಗಿ ಒಂದು ಡಿಕ್ಲರೇಷನ್ ಆಗುವಷ್ಟೊತ್ತಿಗೆ ಎಲ್ಲವೂ ಕೂಡ, ಅಂದ್ರೆ ಇಲ್ಲಿ ಒಂದು ಸಿದ್ಧತೆಗಳನ್ನು ಮಾಡಲಿಕ್ಕೆ ಕೂಡ ಅವರು ಮೇಲುಸ್ತುವಾರಿಯನ್ನು ವಹಿಸಿಕೊಂಡ್ರು. ಅದು ಅದಾದ ನಂತರ ಮಧ್ಯರಾತ್ರಿ 1:15 ಅಷ್ಟೊತ್ತಿಗೆ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಯ ಆಗಮಿಸ್ತಾರೆ ಬೆಳಗಾವಿಯಿಂದ ಆಗಮಿಸಿದ ಕೂಡಲೇ ಇಲ್ಲಿ ಮಾಹಿತಿಯನ್ನ ಪಡ್ಕೊಳ್ತಾರೆ, ಏನಾಗ್ತಾ ಇದೆ, ಏನಾಗಿಲ್ಲ ಅಂತ. ಇನ್ಕ್ಲೂಡಿಂಗ್ ಸೋನಿಯಾ ಗಾಂಧಿ ಅವರು ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ಇಲ್ಲಿನ ಅವರ ಕುಟುಂಬದ ಸದಸ್ಯರ ಜೊತೆ ಮಾತನಾಡಿ ಒಂದು ಸಾಂತ್ವನವನ್ನ ಹೇಳಿ ಮಾಹಿತಿಯನ್ನ ಪಡ್ಕೊಳ್ಳುವಂತದ್ದಾಗುತ್ತೆ. ಖರ್ಗೆ ಅವರು ಕೂಡ ಆ ಪಾರ್ಥಿವ ಶರೀರ ಬರೋದಕ್ಕೆ ಮುಂಚೆನೆ ಇಲ್ಲಿಗೆ ಬಂದು ಭೇಟಿ ಕೊಟ್ಟು ಏನೇನೆಲ್ಲ ಆಗಿದೆ ಅನ್ನುವಂಥದ್ದು ಮಾಹಿತಿ ಪಡ್ಕೊಂಡು ಹೋಗಿದ್ದಾರೆ. ಈಗ ಇನ್ನು ಗಣ್ಯರು ಕೂಡ ಬರುವಂತ ಸಮಯ. ಈ ಇಡೀ ರಸ್ತೆಯನ್ನ ಅಂದ್ರೆ ಗಣ್ಯರು ಬರ್ತಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಪೂರ್ವ ಸಿದ್ಧತೆ ಪೊಲೀಸರು ಕೂಡ ಮಾಡಿಕೊಂಡಿದ್ದಾರೆ. ಈ ಹೆಚ್ಚಿನ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿಕೊಂಡಿರುವಂತದ್ದು ನಾವು ನೋಡಬಹುದು ವಿಜುವಲ್ಸ್ ಅಲ್ಲಿ ಅವರ ನಿವಾಸದ ಮುಂದೆ. ಯಾಕಂದ್ರೆ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಆಗಿರೋ ಕಾರಣಕ್ಕೆ ಸಾಮಾನ್ಯಕ್ಕೆ ಭದ್ರತೆ ಹೆಚ್ಚೇ ಇರುತ್ತೆ. ಅದರ ಜೊತೆಯಲ್ಲಿ ಅವರು ಪಂಜಾಬ್ ಮೂಲದವರಾಗಿರೋ ಕಾರಣಕ್ಕೆ ಇನ್ನಷ್ಟು ಭದ್ರತೆಯನ್ನು ಕೂಡ ಕೊಟ್ಟಿರ್ತಾರೆ. ಆದ್ರೆ ಇವತ್ತು ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾದ ಕೂಡಲೇ ಪೂರ್ತಿಯಾಗಿ ಪೊಲೀಸರು ಭದ್ರತೆಯನ್ನ ಮಾಡಿಕೊಂಡಿರುವಂತದ್ದು ಮತ್ತೆ ಎಲ್ಲಾ ರೀತಿಯಿಂದಲೂ ಕೂಡ ಅವರಿಗೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಗಣ್ಯರು ಯಾವಾಗ ಬೇಕಾದ್ರೂ ಬರಬಹುದು ಅನ್ನುವಂಥದ್ದಿದೆ. ಆದ್ರೆ ಈಗ ಮೊದಲನೇದಾಗಿ ಕಾಂಗ್ರೆಸ್ಸಿಗರು ಒಬ್ಬೊಬ್ಬರಾಗಿ ಬರುವಂತ ಕೆಲಸವೂ ಕೂಡ ಆಗ್ತಾ ಇದೆ ಅನ್ನುವಂಥದ್ದು. ಅವರು ಬೇರೆ ಮಾರ್ಗದಲ್ಲಿ ಹೋಗ್ತಾ, ಇನ್ನೊಂದು ಅವರಿಗೆ ಎಂಟ್ರಿ ಎಕ್ಸಿಟ್ ಇದೆ, ಅಲ್ಲಿ ಆ ಮೂಲಕ ಎಂಟ್ರಿ ಆಗ್ತಾ ಇದ್ದಾರೆ. ಯಾಕಂದ್ರೆ ಸಿದ್ಧತೆಗಳು ಮಾಡುವಂತ ಸಂದರ್ಭ ಆಗಿರೋ ಕಾರಣಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. He was a great prime minister who served the nation as prime minister. He was somebody who was a visionary, who did a great deal for the country, and we are all cancelling the very elaborate programs planned here and rushing back to Delhi, most of us. So tomorrow's program is cancelled, sir? I think it will be cancelled. I mean, it's not for me to announce, the government of Karnataka will announce, but sir, for me, I have to get back now and see. Sir, you worked in his cabinet. How do you remember him, sir? I remember him as a wonderful man, a good leader, a compassionate individual, a great visionary. ಮನಮೋಹನ್ ಸಿಂಗ್ ಅವರ ಬಗ್ಗೆ ಅನೇಕ ಗಣ್ಯರು ಮಾತಾಡಿದ್ರು. ಅವರ ವ್ಯಕ್ತಿತ್ವ ಹೇಗಿತ್ತು, ಅವರ ಕಾರ್ಯವೈಖರಿ ಹೇಗಿತ್ತು, ಅರ್ಥವ್ಯವಸ್ಥೆಯ ಬಗ್ಗೆ ಅವರಿಗಿದ್ದಂತಹ ಅಗಾಧವಾದ ಜ್ಞಾನ ಹೇಗಿತ್ತು, ಇದರ ಬಗ್ಗೆ ಬಹಳಷ್ಟು ಜನ ಮಾತಾಡಿದ್ರು. ಇಷ್ಟೆಲ್ಲ ಇದ್ರೂ ಸಹ ನಿಗರ್ವಿಯಾಗಿದ್ರು, ಎಲ್ಲರ ಜೊತೆ ಬೆರಿತಾ ಇದ್ರು, ಮೌನ ಸ್ವಭಾವ. ಇಂತಹ ನಾಯಕನನ್ನ ಕಳ್ಕೊಂಡಂತಹ ದೇಶ ಈಗ ಬಡವಾಗಿದೆ. ಅನೇಕ ನಾಯಕರು ಈ ಬಗ್ಗೆ ಮಾತಾಡಿದರು. 2 ಅವಧಿಯಲ್ಲಿ ದೇಶದ ಪ್ರಧಾನಿಯಾಗಿ ಭಾರತವನ್ನ ಮುನ್ನಡೆಸಿದವರು ಮನಮೋಹನ್ ಸಿಂಗ್ ಅವರು. 2004ರಿಂದ 2014ರವರೆಗೆ ಭಾರತದ ಅರ್ಥವ್ಯವಸ್ಥೆಗೆ ತನ್ನದೇ ಆದಂಥ ಕೊಡುಗೆ ಕೊಟ್ಟವರು
ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್. ನಾನು ನನ್ನ ಮಾರ್ಗದರ್ಶಕರನ್ನ ಕಳ್ಕೊಂಡಿದ್ದೀನಿ ಅಂತ ರಾಹುಲ್ ಗಾಂಧಿ ಟ್ವಿಟರ್ನಲ್ಲಿ ಸಂತಾಪ ಸೂಚಿಸಿದ್ದಾರೆ. ಮನಮೋಹನ್ ಸಿಂಗ್ ಭಾರತವನ್ನ ಬುದ್ಧಿವಂತಿಕೆ ಸಮಗ್ರತೆಯಿಂದ ಮುನ್ನಡೆಸಿದರು. ಅವರ ನಮ್ರತೆ, ಅರ್ಥಶಾಸ್ತ್ರದ ತಿಳುವಳಿಕೆ ರಾಷ್ಟ್ರವನ್ನ ಪ್ರೇರೇಪಿಸಿತು ಅಂತ ಟ್ವೀಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ. ಟ್ವಿಟರ್ನಲ್ಲಿ ಸಂತಾಪವನ್ನ ಸೂಚಿಸಿದ್ದಾರೆ. ಮನಮೋಹನ್ ಸಿಂಗ್ ಅವರ ಅಗಲಿಕೆಯ ಬಗ್ಗೆ ಕಂಬನಿ ಮಿಡಿದಿದ್ದಾರೆ ರಾಹುಲ್ ಗಾಂಧಿ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ರಾಹುಲ್ ಗಾಂಧಿ ಮಾಡಿದಂತಹ ಟ್ವೀಟ್ ಇದು. ನಾನು ನನ್ನ ಮಾರ್ಗದರ್ಶಕರನ್ನ ಕಳ್ಕೊಂಡಿದ್ದೀನಿ. ಟ್ವಿಟರ್ನಲ್ಲಿ ಸಂತಾಪ ಸೂಚಿಸಿದ್ದಾರೆ. ಮನಮೋಹನ್ ಸಿಂಗ್ ಅವರು ಭಾರತವನ್ನ ಬುದ್ಧಿವಂತಿಕೆ ಮತ್ತು ಸಮಗ್ರತೆಯಿಂದ ಮುನ್ನಡೆಸಿದರು. ಅವರ ನಮ್ರತೆ, ಅರ್ಥಶಾಸ್ತ್ರದ ತಿಳುವಳಿಕೆ ರಾಷ್ಟ್ರವನ್ನ ಪ್ರೇರೇಪಿಸಿತು ಅಂತ ಟ್ವಿಟರ್ನಲ್ಲಿ ಬರೆದುಕೊಂಡಿದ್ದಾರೆ ರಾಹುಲ್ ಗಾಂಧಿ. ಈ ಮೂಲಕ ಮನಮೋಹನ್ ಸಿಂಗ್ ಅವರಿಗೆ ಸಂತಾಪ ಸೂಚಿಸಿದ್ದಾರೆ ರಾಹುಲ್ ಗಾಂಧಿ. ಮರೆಯಾದ ನಾಯಕನನ್ನ ನೆನೆದು ಗಣ್ಯರು ಕಂಬನಿ ಮಿಡಿದಿದ್ದಾರೆ. 1932 ಸೆಪ್ಟೆಂಬರ್ 26ರಂದು ಪಂಜಾಬ್ನಲ್ಲಿ ಜನಿಸಿದ್ದು ಮನಮೋಹನ್ ಸಿಂಗ್ ಅವರು ಅಮೃತಸರದ ಹಿಂದೂ ಕಾಲೇಜಿನಲ್ಲಿ ಆರಂಭಿಕ ಶಿಕ್ಷಣ ಪೂರೈಸುತ್ತಾರೆ. ಪಂಜಾಬ್ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರ ವಿಷಯದಲ್ಲಿ ಪದವಿಯನ್ನ ಪಡೆಯುತ್ತಾರೆ 1952ರಲ್ಲಿ ಹಾಗೂ ಸ್ನಾತಕೋತ್ತರ ಪದವಿಯನ್ನ 1954ರಲ್ಲಿ ಪಡೆಯುತ್ತಾರೆ. ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ 1957ರಲ್ಲಿ ಅರ್ಥಶಾಸ್ತ್ರದಲ್ಲಿ ಉನ್ನತ ಶಿಕ್ಷಣವನ್ನ ಗಳಿಸುತ್ತಾರೆ. ಆಕ್ಸ್ಫರ್ಡ್ ವಿವಿಯಿಂದ 1962ರಲ್ಲಿ ಅರ್ಥಶಾಸ್ತ್ರದಲ್ಲಿ ಡಿಫಿಲ್ ಪದವಿಯನ್ನ ಪಡೆಯುತ್ತಾರೆ. ಪಂಜಾಬ್ ವಿಶ್ವವಿದ್ಯಾಲಯ ಮತ್ತು ದೆಹಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಕೆಲಕಾಲ ಬೋಧಕರಾಗಿ ಕಾರ್ಯನಿರ್ವಹಿಸುತ್ತಾರೆ. 1971ರಲ್ಲಿ ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದಲ್ಲಿ ಆರ್ಥಿಕ ಸಲಹೆಗಾರರಾಗಿ ನೇಮಕಗೊಳ್ಳುತ್ತಾರೆ. 1972ರಲ್ಲಿ ಹಣಕಾಸು ಸಚಿವಾಲಯದಲ್ಲಿ ಮುಖ್ಯ ಆರ್ಥಿಕ ಸಲಹೆಗಾರನ ಹುದ್ದೆಗೆ ಬಡ್ತಿಯನ್ನ ಪಡೆಯುತ್ತಾರೆ. ವಿಶ್ವಸಂಸ್ಥೆಯ ವಿಶ್ವ ವಾಣಿಜ್ಯ ಮತ್ತು ಅಭಿವೃದ್ಧಿ ಸಮ್ಮೇಳನ ಸೆಕ್ರೆಟರಿಯೇಟ್ನಲ್ಲಿ ಅಲ್ಪಾವಧಿಗೆ ಕಾರ್ಯನಿರ್ವಹಿಸುತ್ತಾರೆ. 1987ರಿಂದ 1990ರವರೆಗೂ ಜಿನಿವಾದ ಸೌತ್ ಕಮಿಷನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿಭಾಯಿಸುತ್ತಾರೆ. 1982ರ ಸೆಪ್ಟೆಂಬರ್ 16ರಿಂದ 1985ರ ಜನವರಿ 14ರವರೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿ ಕೆಲಸ ನಿರ್ವಹಿಸುತ್ತಾರೆ. ಹಣಕಾಸು ಸಚಿವಾಲಯದ ಕಾರ್ಯದರ್ಶಿ, ಯೋಜನಾ ಆಯೋಗದ ಉಪಾಧ್ಯಕ್ಷ, ಪ್ರಧಾನಮಂತ್ರಿ ಅವರ ಸಲಹೆಗಾರ ಮತ್ತು ವಿಶ್ವವಿದ್ಯಾಲಯ ಅನುದಾನ ಆಯೋಗದ ಅಧ್ಯಕ್ಷರಾಗಿಯೂ ಕೂಡ ಕರ್ತವ್ಯವನ್ನ ನಿಭಾಯಿಸುತ್ತಾರೆ. 1991ರಲ್ಲಿ ಮೊದಲ ಬಾರಿಗೆ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗ್ತಾರೆ. 1995, 2001, 2007, 2013 ಮತ್ತು 2019ರಲ್ಲಿ ರಾಜ್ಯಸಭೆಗೆ ಮರು ಆಯ್ಕೆಯಾಗ್ತಾರೆ. ರಾಜ್ಯಸಭೆಯಲ್ಲಿ ಅವರ 33 ವರ್ಷಗಳ ಅವಧಿ ಇದೇ ವರ್ಷ ಏಪ್ರಿಲ್ನಲ್ಲಿ ಕೊನೆಗೊಂಡಿತ್ತು. ಮನಮೋಹನ್ ಸಿಂಗ್ ಅವರ ಅಗಲಿಕೆಗೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ನಾಯಕರು ಅವರ ಒಡನಾಟದ ಬಗ್ಗೆ, ಅವರು ದೇಶಕ್ಕೆ ಕೊಟ್ಟಂತಹ ಕೊಡುಗೆಯ ಬಗ್ಗೆ ಮಾತಾಡಿದ್ದಾರೆ. ಡಿ.ಕೆ. ಸುರೇಶ್ ಮಾತಾಡಿದ್ದಾರೆ ಮನಮೋಹನ್ ಸಿಂಗ್ ಅವರ ಬಗ್ಗೆ. ಬನ್ನಿ ಕೇಳೋಣ. ಬಹುಶಃ ಒಬ್ಬ ಈ ದೇಶದ ಪ್ರಗತಿಯ ಬಗ್ಗೆ ಚಿಂತನೆಗಳನ್ನ ಮಾಡಿ ಆರ್ಥಿಕ ವ್ಯವಸ್ಥೆಯನ್ನ ರೂಪಿಸಿದಂತ ಒಬ್ಬ ಸರ್ವಶ್ರೇಷ್ಠ ಪ್ರಧಾನಮಂತ್ರಿಗಳಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈ ದೇಶ ಅವರು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಈ ದೇಶದ ಆರ್ಥಿಕ ಪರಿಸ್ಥಿತಿ ಅಷ್ಟೇನು ಚೆನ್ನಾಗಿರ್ಲಿಲ್ಲ. ಆದ್ರೆ ಅವರು ಆರ್ಥಿಕ ವ್ಯವಸ್ಥೆಯನ್ನ ಅಧಿಕಾರವನ್ನ ತೆಗೆದುಕೊಂಡ್ಮೇಲೆ ಇಡೀ ದೇಶದಲ್ಲಿ ಎಲ್ಲ ವರ್ಗದ ಜನರನ್ನ ಗಮನದಲ್ಲಿಟ್ಕೊಂಡು ಆರ್ಥಿಕ ಸುಧಾರಣೆಗಳನ್ನ ಮಾಡ್ತಾ ಈ ದೇಶವನ್ನ ಪ್ರಗತಿಯತ್ತ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡುದು. GDP ಕೂಡ ಬಹಳಷ್ಟು ವೇಗವಾಗಿ ಬೆಳಿಲಿಕ್ಕೆ ಪ್ರಾರಂಭ ಆಯ್ತು. ಇಡೀ ಪ್ರಪಂಚ ಭಾರತ ಕಡೆ ತಿರುಗಿ ನೋಡುವಂತ ಮಾಡಿದಂತ ಕೀರ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಲ್ತದೆ. ಬಹುಶಃ ಅದು ಕೇವಲ ಒಂದು ಜಾತಿ, ಒಂದು ವರ್ಗ, ಒಂದು ಕಾಲಮಿತಿಗಲ್ಲ, ಇಡೀ
ಇಡೀ ಒಂದು ದೇಶದ ಭವಿಷ್ಯ ನೆನಪಿನಲ್ಲಿ ಉಳಿಬಹುದಾದಂತ, ಇಡೀ ವಿಶ್ವದಲ್ಲೇ ನೆನಪಿನಲ್ಲಿ ಉಳಿಬಹುದಾದಂತ ಆರ್ಥಿಕ ನೀತಿಯನ್ನ ತಂದು ಗ್ರಾಮೀಣ ಬದುಕಿರ್ಬೋದು, ನಗರ ಪ್ರದೇಶಗಳಿರ್ಬೋದು, ಅನೇಕ ಯೋಜನೆಗಳನ್ನ 10 ವರ್ಷಗಳ ಆಡಳಿತ ವ್ಯವಸ್ಥೆನಲ್ಲಿ ಅನೇಕ ಯೋಜನೆಗಳನ್ನ ಜಾರಿಗೆ ತಂದು ಎಲ್ರಿಗೂ ಕೂಡ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಕ್ಕಂಥ, ಸಮಾನತೆಯನ್ನ ಕಾಣ್ತಕ್ಕಂಥ, ಇವತ್ತು ಇಡೀ ದೇಶದ ರೈತರು ಕಂಗಾಲಾಗಿದ್ದಂತ ಸಂದರ್ಭದಲ್ಲಿ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ, ರಾಷ್ಟ್ರೀಯವಾಗಿ ಬ್ಯಾಂಕ್ಗಳಲ್ಲಿ ಸಾಲ ಮನ್ನಾ ಮಾಡಿದಂತ ಒಂದು ಕೀರ್ತಿ, ರೈತರ ಸಾಲ ಮನ್ನಾ ಮಾಡಿದಂತ ಕೀರ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಲ್ತದೆ. ಇವತ್ತು ವಿದೇಶಿಗಳ ಜೊತೆ ಉತ್ತಮ ಬಾಂಧವ್ಯವನ್ನ, ನೆರೆ ರಾಷ್ಟ್ರಗಳ ಜೊತೆ ಉತ್ತಮವಾದಂತ ಬಾಂಧವ್ಯಗಳನ್ನ ಸೃಷ್ಟಿ ಮಾಡಿದಂತ ಒಂದು ವ್ಯವಸ್ಥೆಯನ್ನ ಇಟ್ಕೊಂಡಿದ್ರು. ಜೊತೆಗೆ ಬೇರೆ ಬೇರೆ ಏನು ಮುನ್ನಡೆಸ್ತಕ್ಕಂತ ಪ್ರಗತಿಪರ ರಾಷ್ಟ್ರಗಳು ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಆರ್ಥಿಕ ವ್ಯವಸ್ಥೆಯನ್ನ ಹಾಡಿ ಹೊಗಳದಂತ ನಿದರ್ಶನಗಳಿದೆ. ಅದೇ ನಾನು ಹೇಳಿದ್ನಲ್ಲ, ಅಂತಾರಾಷ್ಟ್ರೀಯ ಸಂಬಂಧಗಳು ಬಹಳಷ್ಟು ಚೆನ್ನಾಗಿತ್ತು. ಎಷ್ಟು ಉತ್ತಮವಾಗಿತ್ತು ಅಂತ ಹೇಳಿದ್ರೆ, ಇಡೀ ನಮ್ಮ ದೇಶದ ಗಡಿ ಪ್ರದೇಶಗಳೇನಿದೆ, ಗಡಿ ಪ್ರದೇಶಗಳ ಎಲ್ಲ ರಾಷ್ಟ್ರಗಳು ಕೂಡ ನಮ್ಮ ಜೊತೆ ಉತ್ತಮವಾದಂತಹ ಬಾಂಧವ್ಯವನ್ನ ಇಟ್ಕೊಂಡಿದೆ. ಅಮೆರಿಕ ಇರ್ಬೋದು, ರಷ್ಯಾ ಇರ್ಬೋದು, ಯುರೋಪಿಯನ್ ಕಂಟ್ರೀಸ್ ಇರ್ಬೋದು, ಎಲ್ಲ ಕಡೆ ಉತ್ತಮವಾದಂತಹ ಬಾಂಧವ್ಯ, ಜೊತೆಗೆ ವ್ಯಾಪಾರ ವ್ಯವಹಾರಗಳು ಕೂಡ ಆಂತರಿಕ ಎಕ್ಸ್ಪೋರ್ಟ್ ಇಂಪೋರ್ಟ್ ಪಾಲಿಸಿಗಳನ್ನ ಸಂಪೂರ್ಣವಾಗಿ ವಿಶೇಷವಾದಂತಹ ರೀತಿಯಲ್ಲಿ ಪಾಲಿಸಿಗಳನ್ನ ತಂದಂತವ್ರು. ಜೊತೆಗೆ ಇವತ್ತು ITBTಗೆ ಕಡೆ ಇಡೀ ದೇಶವನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಸಿಲಿಕಾನ್ ಸಿಟಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಇವತ್ತು ಬೆಂಗಳೂರಿಗೂ ಕೂಡ ಸಾಕಷ್ಟು ಯೋಜನೆಗಳನ್ನ ಕೊಟ್ಟಂತವ್ರು. ಏನು ನಮ್ಮ ಇದಂತ ಬೆಂಗಳೂರಿಗೆ ಏನು ನಮ್ಮ ಪಾಲಿಸಿಗಳೇನಿದೆ, SEZ ಪಾಲಿಸಿಗಳನ್ನ ತಂದು ಕೊಟ್ಟಂತವ್ರು. ಆರ್ಥಿಕ ವ್ಯವಸ್ಥೆ ಸುಧಾರಣೆ ಆಗ್ಲಿಕ್ಕೆ ಬೆಂಗಳೂರಿನ ಕರ್ನಾಟಕದಲ್ಲಿ ಒಂದು ಹೊಸ ಬದಲಾವಣೆಯನ್ನ ಕಾಣ್ಲಿಕ್ಕೆ ಅವ್ರ ಕಾರಣಕರ್ತರು. ಇವತ್ತು RTI ಅಂತಕ್ಕಂತ ಒಂದು ಅಸ್ತ್ರವನ್ನ ಇಡೀ ವ್ಯವಸ್ಥೆಗೆ, ಇಡೀ ದೇಶಕ್ಕೆ RTI ವ್ಯವಸ್ಥೆಯನ್ನ ತಂದುಕೊಟ್ರು. RTI ಮುಖಾಂತರ ರೈಟ್ ಟು ಎಜುಕೇಶನ್ ಅನ್ನ ತಂದುಕೊಟ್ಟಂತ ಕೀರ್ತಿ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಸಲ್ಲಬೇಕು ಅಂತ ಹೇಳಿ, ಇಡೀ ದೇಶದಲ್ಲಿ ಮಹಿಳೆಯರಿಗೆ ಸ್ತ್ರೀ ಶಕ್ತೀಕರಣ ಸಬಲೀಕರಣ ಆಗ್ಬೇಕು, ಮಹಿಳೆಯರು ಸಬಲೀಕರಣ ಆಗ್ಬೇಕು ಅಂತ ಹೇಳಿ ಸ್ತ್ರೀ ಶಕ್ತಿ ಯೋಜನೆಯನ್ನ ತಂದಂತ ಒಂದು ಕೀರ್ತಿ ಅವ್ರದ್ದು. ಇವತ್ತು ಇಡೀ ದೇಶದಲ್ಲಿ ಆರ್ಥಿಕವಾಗಿ ಎಲ್ಲ ಕಡೆ ರೈತರು ಗಲಾಟೆಗಳು, ಏನೇ ಅಭಿವೃದ್ಧಿ ಕೆಲಸಗಳಾಗ್ಬೇಕು ಅಂತ ಹೇಳಿದ್ರೆ ನ್ಯಾಯಾಲಯದಲ್ಲಿ ವ್ಯಾಜ್ಯಗಳು, ತಡೆ ಹೋರಾಟಗಳು ನಡೀತಾ ಇತ್ತು. ಅವ್ರು ತಂದಂತ ಲ್ಯಾಂಡ್ ಅಕ್ವಿಷನ್ ಬಿಲ್ 2013 ನಲ್ಲಿ ತಂದಂತ ಬಿಲ್ ಇಂದ ಇವತ್ತು ಇಡೀ ದೇಶದಲ್ಲಿ ಒಂದು ರೈತರೆಲ್ಲರೂ ಕೂಡ ಬಹಳ ಸಂತೋಷದಿಂದ ಕೊಟ್ಟಂತ ಒಂದು ತೀರ್ಮಾನದಿಂದ, ಇವತ್ತು ಕೊಟ್ಟಂತ ಒಂದು ಏನು ಆಕ್ಟ್ ಅನ್ನ ಜಾರಿಗೆ ತಂದ್ರು. ಅದರಿಂದ ಇವತ್ತು ಇಡೀ ದೇಶದ ಎಲ್ಲ ರೈತರು ಕೂಡ ಇವತ್ತು ಅವರಿಗೆ ಗೌರವನ ಸಲ್ಲಿಸುವಂತ ಕೆಲಸ. ರೈತರ ಸಾಲ 70,000 ಕೋಟಿ ರೂಪಾಯಿ ನ್ಯಾಷನಲೈಸ್ ಬ್ಯಾಂಕ್ಸ್ ಗಳಲ್ಲಿ ಸಾಲವನ್ನ ಮಾಡಿದಂತ, ಹೀಗೆ ಉದಾಹರಣೆಗಳು ಹೇಳ್ತಾ ಹೋಯ್ತು ಅಂತ ಅಂದ್ರೆ ಸಾಕಷ್ಟಿದೆ. ಒಂದು ಎರಡಲ್ಲ. ಇವತ್ತು ಮನ್ರೇಗಾದಂತ ಯೋಜನೆಯನ್ನ ಜಾರಿಗೆ ತಂದು ಇವತ್ತು ಇಡೀ ದೇಶದಲ್ಲಿ ಇವತ್ತು 1 ಲಕ್ಷ ಕೋಟಿ ರೂಪಾಯಿ ಹಣವನ್ನ ಇವತ್ತು ಭಾರತ ಸರ್ಕಾರ ಇವತ್ತು 1 ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನ ಇವತ್ತು ಖರ್ಚು ಮಾಡ್ತಾ ಇದೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ. ಹಂಗಂದ್ರೆ ಇದಕ್ಕೆ ಉದ್ಯೋಗಗಳನ್ನ, ಗ್ರಾಮೀಣ ಪ್ರದೇಶದ ಜನರಿಗೆ ಉದ್ಯೋಗಗಳು ಸೃಷ್ಟಿ ಆಗ್ಬೇಕು ಅಂತ ಹೇಳಿ ಒಂದು ಕಾನೂನನ್ನ ತರೋದ್ರ ಮುಖಾಂತರ, ಕೇವಲ ಅದೊಂದು ಕಾರ್ಯಕ್ರಮವಾಗಿ ರೂಪಿಸದೆ ಕಾರ್ಯಕ್ರಮವನ್ನ ಹೊರತುಪಡಿಸಿ ಒಂದು ಕಾನೂನನ್ನ ಜಾರಿಗೆ ತಂದಂತ ಕೀರ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಲ್ತದೆ. ಸೊ ರಾಜಕೀಯವನ್ನ ಹೊರತುಪಡಿಸಿ ಪ್ರಚಾರಕ್ಕೆ ಹೆಚ್ಚು ಒತ್ತು ಕೊಡದೆ, ಯಾರ ಜೊತೆನೂ ಹೆಚ್ಚು ಮಾತನಾಡದೆ, ತನ್ನ ಕೆಲಸ ಇದು ಈ ದೇಶದ ಅಭಿವೃದ್ಧಿ, ನನ್ನ ಕೆಲಸ ಈ ದೇಶದ ಬಡ ಜನರ, ರೈತರ ಕಷ್ಟವನ್ನ ದಿಂದ ಮೇಲ್ ತರ್ತಕ್ಕಂಥದ್ದು ನನ್ನ ಕೆಲಸ ಅಂತೇಳಿ ಬಹಳ ತಾಳ್ಮೆಯಿಂದ ಒಬ್ಬ ಪ್ರಧಾನಮಂತ್ರಿಯಾಗಿ ನಾನೊಬ್ಬ ಜನಸೇವಕ, ಪ್ರಾಮಾಣಿಕ ಜನಸೇವಕ ಅಂತ ಹೇಳಿ ತೋರಿಸ್ಕೊಟ್ಟಂತ ಒಬ್ಬ ಶ್ರೇಷ್ಠ ನಾಯಕನನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಸೊ ಇಂತ ಒಂದು ಆರ್ಥಿಕ ತಜ್ಞ ಈ ದೇಶಕ್ಕೆ ಮತ್ತೊಬ್ಬ ಹುಟ್ಟು ಬರ್ಲಿ, ಅವರು ಮತ್ತೆ ಹುಟ್ಟು ಬರ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.